ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದಲ್ಲಿನ 17ನೇ ಪಾಠ ಗುಪ್ತರು ಹಾಗೂ ವರ್ಧನರು. ಸೊ ಈ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು 8ನೇ ತರಗತಿಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿರಿ. ಮೊದಲ ಪ್ರಶ್ನೆ, ಗುಪ್ತರು ತಮ್ಮ ನೆಲೆಯನ್ನು ಡ್ಯಾಶ್ ಪ್ರದೇಶದಿಂದ ಕಂಡುಕೊಂಡರು. ಉತ್ತರ ಪ್ರಯಾಗ. ಎರಡನೇ ಪ್ರಶ್ನೆ, ಮೊದಲನೆಯ ಚಂದ್ರಗುಪ್ತನು ಡ್ಯಾಶ್ ಎಂದು ಕರೆಯಿಸಿಕೊಂಡನು ಅಂತ ಕೇಳಿದರು. ಉತ್ತರ ಮಹಾರಾಜಾದಿರಾಜ. ಮೂರನೇ ಪ್ರಶ್ನೆ, ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಡ್ಯಾಶ್ ಒಂದು ಅಂತ ಕೇಳಿದರು. ಸೊ ಕಾಳಿದಾಸ ಬರೆದಿರ್ತಕ್ಕಂಥ ಶ್ರೇಷ್ಠ ನಾಟಕಗಳಲ್ಲಿ ಅಭಿಜ್ಞಾನ ಶಾಕುಂತಲ ಸಹಿತ ಒಂದು. ಇನ್ನು ವಿಶಾಖದತ್ತನ ಕೃತಿ ಡ್ಯಾಶ್ ಅಂತ ಇತ್ತು. ಮುದ್ರಾ ರಾಕ್ಷಸ. ಶೂದ್ರಕ ಬರೆದ ಕೃತಿ ಕೇಳಿತು. ಸೊ ಶೂದ್ರಕ ಬರೆದಿದ್ದು ಯಾವುದಪ್ಪ ಅಂದರೆ ಮೃಚಕಟಿಕ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಆರನೇ ಪ್ರಶ್ನೆ, ವರ್ಧನ ಅಂಶದ ಆಳ್ವಿಕೆಯ ಸ್ಥಾಪಕ ಕೇಳಿದರು. ಸೊ ಪುಷ್ಯಭೂತಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಸಂಕ್ಷಿಪ್ತವಾಗಿ ಉತ್ತರಿಸಬೇಕು. ಏಳನೇ ಪ್ರಶ್ನೆ, ಎರಡನೇ ಚಂದ್ರಗುಪ್ತನ ಬಗ್ಗೆ ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ಈತ ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ತಾನೆ. ಇವನು ಶಕರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ಗೆಲ್ತಾನೆ. ಇವನು ಮದುವೆ ಮೂಲಕ ಸಂಬಂಧವನ್ನು ಬೆಳೆಸ್ತಾನೆ. ಇವನು ವಿಕ್ರಮಾದಿತ್ಯ ಬಿರುದನ್ನು ಪಡಿತಾನೆ. ಇವನು ಸಾಹಿತ್ಯ ಮತ್ತು ಕಲೆಗೆ ಪ್ರೋತ್ಸಾಹವನ್ನು ಕೊಡ್ತಾನೆ ಅಂತಕ್ಕಂಥ ಅಂಶ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನು ಅಂತ ಕೇಳಿದರು. ಸೊ ಇಲ್ಲಿ ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಮುಖ್ಯ ಕಾರಣ ಅಂದರೆ ಹೂನರ ದಾಳಿ. ಇವರು ಸುಸಜ್ಜಿತ ಸೇನೆ ಹೊಂದಿಲ್ಲ. ಇವರು ಸಾಮಂತರ ಸೈನ್ಯವನ್ನು ಅವಲಂಬಿಸಿದ್ದರು. ಸಾಮಂತರು ಅಧಿಕಾರ ಚಲಾಯಿಸ್ತಾ ಇದ್ದರು. ಆಡಳಿತ ವಿಕೇಂದ್ರೀಕರಣಗೊಂಡಿತ್ತು. ಪುರೋಹಿತರು ಅನೇಕ ದಾನದತ್ತಿಗಳನ್ನು ಪಡೆಯುತ್ತಿದ್ದರು ಅಂತ ಬರೆದ್ರೆ ಸಾಕು. ಇನ್ನು ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳನ್ನು ಹೆಸರಿಸಲಿಕ್ಕೆ ಕೇಳಿದರು. ಸೊ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳಂದರೆ ಧನ್ವಂತರಿ, ಚರಕ, ಸುಶ್ರುತ, ಆರ್ಯಭಟ, ವರಾಹಮಿಹಿರ ಮತ್ತು ಭಾಸ್ಕರಾಚಾರ್ಯ. ಮುಂದಿನ ಪ್ರಶ್ನೆ, ವರ್ಧನರ ಆಡಳಿತವು ಯಾವ ರೀತಿ ನಡೀತಾ ಇತ್ತು ಅಂತ ಕೇಳಿದ್ದಾರೆ. ಇಲ್ಲಿ ರಾಜನ ಆಳ್ವಿಕೆಯಲ್ಲಿ ಮುಖ್ಯವಾಗಿ ಮಂತ್ರಿಮಂಡಲ ಸಹಕಾರವನ್ನು ಕೊಡ್ತಾ ಇತ್ತು. ಮಹಾಸಂಧಿ ವಿಗ್ರಹ, ಮಹಾಬಲಾಧಿಕೃತ, ಭೋಗಪತಿ ಮತ್ತು ದೂತ ಅಂತಕ್ಕಂಥ ಅಧಿಕಾರಿಗಳ ಸಹಿತ ಅವರ ಆಸ್ಥಾನದಲ್ಲಿ ಇದ್ದರು. ಇನ್ನು ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಿದರು. ಭೂಕಂದಾಯ ರಾಜ್ಯದ ಮುಖ್ಯ ಆದಾಯವಾಗಿತ್ತು. ಸಾಮಂತರು ರಾಜನಿಗೆ ಕಪ್ಪವನ್ನು ಕೊಡ್ತಾ ಇದ್ರು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳಿದರು. ಸೊ ನಳಂದ ವಿಶ್ವವಿದ್ಯಾಲಯ ಅನ್ನೋದು ಒಂದು ಪ್ರಾಚೀನವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ. ಇಲ್ಲಿ ನಾಗಾರ್ಜುನ ಮತ್ತು ಧರ್ಮಪಾಲ ಅಂತಕ್ಕಂಥ ವಿದ್ವಾಂಸರು ಬೋಧನೆಯನ್ನು ಮಾಡ್ತಾಯಿದ್ರು. ಹುಯನ್ ಸಾಂಗ್ ನಳಂದ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದ. ಇಲ್ಲಿ ಅನೇಕ ಸ್ತೂಪಗಳು, ಚೈತ್ಯವಿಹಾರಗಳು, ವಿಶ್ರಾಂತಿ ಗೃಹಗಳಿದ್ದಾವೆ. ಧ್ಯಾನ ಕೊಠಡಿಗಳು ಮತ್ತು ಬೋಧನಾ ಕೊಠಡಿಗಳು ಸಹಿತ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಇತ್ತು. ಅಶೋಕ, ಗುಪ್ತದೊರೆಗಳು ಮತ್ತು ಹರ್ಷವರ್ಧನ ಇದರ ಪೋಷಕರಾಗಿದ್ದರು. ಬಕ್ತಿಯಾರ್ ಖಿಲ್ಜಿಯ ದಾಳಿಯಿಂದ ನಳಂದ ವಿಶ್ವವಿದ್ಯಾಲಯ ನಾಶವಾಯಿತು ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಈ ಒಂದು ಪಾಠದ ಪ್ರಶ್ನೋತ್ತರಗಳಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ದಯಮಾಡಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.